ಸರ್, ಈಗ ನಿಮ್ಮ ಪಕ್ಷದ್ದೇ ಹೇಳ್ತಾ ಇದ್ರಿ ಅಧ್ಯಕ್ಷರ ಸ್ಥಾನ ಇವತ್ತು ಶ್ರೀರಾಮುಲು ಅವರು ಕೂಡ ವಿಜಯೇಂದ್ರನೇ ಮುಂದುವರಿತಾರೆ ಅನ್ನೋಂಥದ್ದು ಬ್ಯಾಟಿಂಗ್ ಮಾಡಿ ರಾಮ್ಲು ಮತ್ತು ಅಧ್ಯಕ್ಷ ಸ್ಥಾನ ಖಾಲಿ ಇಲ್ಲ ಆಗಲ್ಲ. ಒಂದು ನಿಮಿಷ, ಅಂತ ರಾಮ್ಲು ಅವ್ರ ಅಭಿಪ್ರಾಯ ಅವ್ರು ಹೇಳಿದ್ದಾರೆ. ರಾಮ್ಲು ಅವ್ರ ಅಭಿಪ್ರಾಯ, ನಮ್ಮದು ಅಭಿಪ್ರಾಯ ಇದೆ, ಎಲ್ಲರದ್ದು ಅಭಿಪ್ರಾಯ ಇದೆ. ಎಲ್ಲರ ಅಭಿಪ್ರಾಯ ಕೇಳಿ ಹೈಕಮಾಂಡ್ ತೀರ್ಮಾನ ಮಾಡ್ತಿದೆ. ಅಲ್ಟಿಮೇಟ್ಲಿ ಏನು ರಾಮ್ಲು ಹೇಳಿದ್ದಾರೆ ಅದನ್ನು ಹೈಕಮಾಂಡ್ ಹೇಳಬೇಕಲ್ಲ. ಹೈಕಮಾಂಡ್ ಹೇಳಿದಾಗ ಅಂತಿಮ. ಯಾವಾಗ ಅಂತಿಮ? ಯಾಕೆಂತ ಹೇಳಿದ್ರೆ ಬಹುತೇಕ ರಾಜ್ಯಗಳಲ್ಲಿ ಈಗ ಬಿಜೆಪಿ ಅಧ್ಯಕ್ಷರ ಅಧಿಕೃತ ಆಯ್ಕೆಗಳಾಗಿದೆ. ಇನ್ನು ಕೆಲವೇ 4 ರಿಂದ 5 ರಾಜ್ಯ ಮಾತ್ರ ಬಾಕಿ ಇದೆ. ಕರ್ನಾಟಕದಲ್ಲೂ ಅದೇ ರೀತಿಯಂಥ ವಾಸ್ತವ ಸ್ಥಿತಿ ಇರುವಂಥದ್ದು. ಅಲ್ಲ, ನನಗೆ ಗೊತ್ತಿಲ್ಲ ಯಾವಾಗ ಆಗುತ್ತೆ ಅಂತ, ಆದರೆ ಶೀಘ್ರದಲ್ಲಿ ಆಗುತ್ತೆ ಅಂತ ನನಗೆ ಅನ್ನಿಸ್ತಾರೆ. ಅಲ್ಲ, ಹೈಕಮಾಂಡ್ ನೀವು ಹೈಕಮಾಂಡ್ಗೆ ಭೇಟಿ ತಾವು ಕೂಡ ಹೈಕಮಾಂಡ್ ಭೇಟಿಯಾಗಿ ವಿಚಾರ ಚರ್ಚೆ ಇದುವರೆಗೂ ನಾನು ಭೇಟಿಯಾಗಿಲ್ಲ. ಸಮಯ ಕೇಳಿದ್ದೀನಿ, ಭೇಟಿಯಾಗಿಲ್ಲ. ಆದರೆ ನನಗೆ ಅನಿಸೋ ಮಟ್ಟಿಗೆ ಆದಷ್ಟು ಬೇಗನೆ ಪ್ರಧಾನಮಂತ್ರಿಗಳು ವಿದೇಶ ಪ್ರವಾಸ ಮುಗಿದ ಬಂದ ತಕ್ಷಣವೇ ಆಗುವಂಥ ಎಲ್ಲ ಸಂಭಾವನೀಯ ಸನ್ನಿವೇಶಗಳಿದೆ ಅಷ್ಟೇ. ಕೇವಲ ಅಧ್ಯಕ್ಷ ಸ್ಥಾನ ಮಾತ್ರವಲ್ಲ, ಜೊತೆಗೆ ವಿಪಕ್ಷ ಸ್ಥಾನದ ಅದು ಕೂಡ ಬದಲಾವಣೆ ಆಗುತ್ತೆ ಅನ್ನೋದ್ರ ಬಗ್ಗೆ ಚರ್ಚೆ ಇದೆ. ಅದ್ರ ಬಗ್ಗೆ ನಂಗೆ ಮಾಹಿತಿ ಇಲ್ಲ. ಅಲ್ಲ ಸರ್, ಅಪಾಯಿಂಟ್ಮೆಂಟ್ ಕೇಳಿದ್ದೀನಿ ಅಂದರೆ ಇದ್ರ ಬಗ್ಗೆ ಮಾತನಾಡಲಿಕ್ಕೆ ಇದ್ರ ಬಗ್ಗೆ ಅಂತಲ್ಲ, ಒಟ್ಟಾರೆ ಕೆಲವು ವಿಚಾರಗಳಿದೆ. ಡೆವಲಪ್ಮೆಂಟ್ ಆಫ್ ದಿ ಸ್ಟೇಟು, ಕೆಲವು ಪ್ರೊಜೆಕ್ಟ್ಸು, ಅವುಗಳ ಬಗ್ಗೆನೂ ಮಾತಾಡೋಕ್ಕೆ ಟೈಮ್ ಕೇಳಿದೆ. ಅಮಿತ್ ಶಾ ಯಾರ್ಯಾರು? ನಾನು ಇವ್ರಿಗೆ ನಮ್ಮ ಡಿಫೆನ್ಸ್ ಮಿನಿಸ್ಟರ್ ಕೇಳಿದ್ದೀನಿ, ಒಂದು ಡಿಫೆನ್ಸ್ ಸ್ಕೂಲ್ ಮಾಡಬೇಕು ನಮ್ಮ ಕ್ಷೇತ್ರದಲ್ಲಿ ಅಂತ, ಆ ವಿಚಾರಕ್ಕೆ. ಯಾಕಂದರೆ ನಾವು ಸಂಗೊಳ್ಳಿಯಲ್ಲಿ ಮಾಡಿದಾಗ ನಾನೇ ಬಂದು ರಾಜನಾಥ್ ಸಿಂಗ್ ಭೇಟಿಯಾಗಿ ಮಾಡಿಸಿದ್ದೆ. ಅದು ನಡೀತಾ ಇದೆ, ಚೆನ್ನಾಗಿ ನಡೀತಾ ಇದೆ. ಅದೇ ರೀತಿ ಒಂದು ನಮ್ಮ ಕ್ಷೇತ್ರದಲ್ಲೂ ಮಾಡಬೇಕು ಅಂತ ಕೇಳಿದ್ದೀನಿ. ಫೈನಾನ್ಸ್ ಮಿನಿಸ್ಟರ್ ಕೇಳಿದ್ದೀನಿ, ಧರ್ಮೇಂದ್ರ ಪ್ರಧಾನ್ ಕೇಳಿದ್ದೀನಿ, ನಡ್ಡಾ ಅವ್ರಿಗೂ ಕೇಳಿದ್ದೀನಿ, ಅಮಿತ್ ಶಾರ್ಗೂ ಕೇಳಿದ್ದೀನಿ. ಸೊ ಯಾವಾಗ ಕೊಡ್ಬೋದು ಅಂತ ಗೊತ್ತಿಲ್ಲ, ಅವರು ಇನ್ನೂ ಏನು ಹೇಳಿಲ್ಲ. ಓಕೆ, ಥ್ಯಾಂಕ್ ಯು.